ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೇಷ ರಾಶಿ, ಮೇಷ ಲಗ್ನ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಏಪ್ರಿಲ್ ತಿಂಗಳು ಕೂಡ ಮೇಷ ರಾಶಿಯವರಿಗೆ ಉತ್ತಮ ಫಲವನ್ನ ನೋಡಬಹುದು. ಮೊದಲು 2 ವಾರಗಳ ಕಾಲ, ಅದಾದ ನಂತರ ಮಿಶ್ರ ಫಲವನ್ನ ನೋಡಬಹುದು. ಈ ಬರುವಂತಹ ತಿಂಗಳಲ್ಲಿ ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಶನಿಶ್ಚರ ಮತ್ತೆ ಮಂಗಳ ಗ್ರಹ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ತುಂಬಾ ಉತ್ತಮವಾದದ್ದು. 23ನೇ ತಾರೀಕು ನಂತರ ಮಂಗಳ ಸ್ಥಿತಿ ಬದಲಾವಣೆ ಆಗುತ್ತೆ. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂತಹ ತಿಂಗಳಾಗಿರುತ್ತೆ ಮೇಷರಾಶಿಯವರಿಗೆ. ಆದರೆ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡುವಂತದ್ದಾಗಿರುತ್ತೆ. 3 ಗ್ರಹಗಳ ಸಂಯೋಗ ನಿಮ್ಮ ವ್ಯಯಸ್ಥಾನದಲ್ಲಿ ರವಿ, ರಾಹು, ಶುಕ್ರ ಜೊತೆಗೆ ಬುಧನು ಕೂಡ ಸಂಯೋಗ ಮಾಡ್ತಾನೆ 10ನೇ ತಾರೀಕಿನ ನಂತರ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನ ಕೆಲವೊಂದು ವಿಚಾರಗಳಲ್ಲಿ ನೀವು ಅನ್ವಯಿಸ್ಕೊಂಡ್ರೆ ತುಂಬಾ ಉತ್ತಮವಾದಂತಹ ಫಲವನ್ನ ನೋಡಬಹುದು. ಅದಾದ ನಂತರ 14ನೇ ತಾರೀಕು ನಂತರ ರವಿ ತನ್ನ ಉಚ್ಚ ಸ್ಥಾನಕ್ಕೆ ಮೇಷ ರಾಶಿನೇ ಪ್ರವೇಶ ಆಗ್ತಾನೆ. ಗುರುವಿನ ಜೊತೆಗೆ ಸಂಬಂಧವನ್ನ ಬೆಳೆಸ್ತಾನೆ. ಅದರಲ್ಲಿ ತುಂಬಾ ಉತ್ತಮವಾದಂತಹ ಫಲಗಳನ್ನು ಕೂಡ ನೋಡುವಂತಹ ಸಾಧ್ಯತೆ 2ನೇ ವಾರದ ನಂತರ ಕೂಡ ಇರುತ್ತೆ. ಈ ಬರುವಂತ ತಿಂಗಳಲ್ಲಿ ಒಟ್ಟಾರೆ ಮೊದಲ 2 ವಾರಗಳ ಕಾಲ ಉತ್ತಮ ಫಲ ಮತ್ತು ಅದಾದಂತಹ ಮಿಶ್ರ ಫಲವನ್ನ ನೋಡಬಹುದು. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ ಬರುವಂತಹ ತಿಂಗಳಲ್ಲಿ. ನೋಡಿ, ಮುಖ್ಯವಾಗಿ ಮಂಗಳ ಲಾಭದಲ್ಲಿ ಶನಿಶ್ಚರನ ಜೊತೆಗಿದ್ದಾನೆ. ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಪೈಪೋಟಿಯಿಂದ ಸಾಧನೆ ಮಾಡುವಂತದ್ದಾಗಿರುತ್ತೆ. ಮೊದಲ ಹಂತದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿದ್ರೂ ಕೂಡ ಅದನ್ನ ಸಫಲತೆಯನ್ನ ಕಾಣುವಂತದ್ದಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ತುಂಬಾನೇ ಚಾತುರ್ಯತೆ, ಸ್ಕಿಲ್ ಇರುತ್ತೆ. ಆದರೆ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನ ಮಾಡಿದಷ್ಟು ಯಶಸ್ಸನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ತುಂಬಾನೇ ಒತ್ತಡ ಇರುತ್ತೆ. ಕೆಲಸ ಕಾರ್ಯಗಳ ಕೊನೆಯ ಹಂತದಲ್ಲಿ ಯಶಸ್ಸನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ರವಿ ಮತ್ತೆ ರಾಹುವಿನ ಸಂಯೋಗ ನಿಮ್ಮ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಒಂದು ಟ್ಯಾಲೆಂಟ್ ಆಗಿರೋದು, ಸ್ಕಿಲ್ ಆಗಿರೋದು ಎಲ್ಲೋ ಒಂದು ರೀತಿಯೆಲ್ಲ ದ್ವಂದ್ವತೆ, ಅನುಮಾನ ಇರುವಂತಹ ಸಾಧ್ಯತೆ ಇರುತ್ತೆ. ಅದನ್ನ ಮೀರಿ ಗೆಲ್ಲುವಂತಹ ಸಾಮರ್ಥ್ಯ ನಿಮ್ಗೆ ಇರುತ್ತೆ. ಸೊ ಹಾಗಾಗಿ ಬರುವಂತಹ ತಿಂಗಳಲ್ಲಿ ತುಂಬಾ ಉತ್ತಮವಾಗಿರುತ್ತೆ. ಆದ್ರೆ 10ನೇ ತಾರೀಕಿನ ನಂತರ ಬುಧ ನಿಮಗೆ ವಕ್ರಿ ಪ್ರವೇಶ ಆಗ್ತಾನೆ ವಯಸ್ಥಾನಕ್ಕೆ. ಹಾಗಾಗಿ ಯಾವುದೇ ಒಂದು ವ್ಯವಹಾರ ಆಗಿರ್ಬೋದು, ಕಮ್ಯುನಿಕೇಶನ್ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಕಾಂಪಿಟೇಷನ್ ಅದರಲ್ಲಿ ನಿಮ್ಗೆ 2 ಮನಸ್ಸು ಬರುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ನೀವು ಕಾಂಪಿಟೇಷನ್ ಇಂದ ಹಿನ್ನಡೆ ಆಗುವಂತದ್ದಾಗಿರುತ್ತೆ. ಸಂಬಂಧದಲ್ಲಿ ಏರುಪೇರುಗಳಾಗುವಂತದ್ದು, ಜೊತೆಗೆ ಯಾವುದೊಂದು ಒಪ್ಪಂದಗಳಲ್ಲಿ ಹಿನ್ನಡೆ ಆಗುವಂತದ್ದು ಇರುತ್ತೆ. ಹಾಗಾಗಿ ಮೊದಲ 2 ವಾರಗಳ ಕಾಲದಲ್ಲೇ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಬೇಕು. 10ನೇ ತಾರೀಕಿನಿಂದ ತುಂಬಾ ಎಚ್ಚರಿಕೆಯನ್ನ ನಡೆಯನ್ನ ಈ ಬರುವಂತ ತಿಂಗಳಿರುತ್ತೆ. ಹಾಗಾಗಿ ಇದರಿಂದಾಗಿ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವದಲ್ಲಿ 2 ವಾರಗಳ ನಂತರ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ, ನಿಮ್ಮ ಒಂದು ಆರೋಗ್ಯದ ವಿಚಾರ ಹೇಗಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮೊದಲ 2 ವಾರಗಳ ಕಾಲದಲ್ಲಿ. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂತ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಆದ್ರೆ ರವಿ ರಾಶಿ ಲಗ್ನಕ್ಕೆ ಪ್ರವೇಶ ಮಾಡಿದಾಗ ದೇಹದಲ್ಲಿ ಉಷ್ಣತೆಯನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಜ್ವರ ಬಾಧೆ ಆಗಿರ್ಬೋದು, ದೃಷ್ಟಿಗೆ ಸಂಬಂಧಪಟ್ಟಂತ ದೋಷಗಳಾಗಿರುತ್ತೆ, ಕಣ್ಣಿಗೆ ಸಂಬಂಧಪಟ್ಟಂತದ್ದು, ಮುಖ್ಯವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ತ್ರೀಯರಿಗೆ ತುಂಬಾನೇ ಇರುವಂತದ್ದಾಗಿರುತ್ತೆ. ಎದೆಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಬಿಪಿಯಲ್ಲಿ ವೇರಿಯೇಷನ್ಸ್ ನೋಡುವಂತದ್ದಾಗಿರುತ್ತೆ. ಹಿರಿಯರಿದ್ರೆ ಅವರಿಗೆ ಜಾಯಿಂಟ್ ಪೇನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೋಡೋದಿರುತ್ತೆ. ಆದ್ರೆ ಯಾವುದೇ ರೋಗ ರುಜಿನಗಳು ಬಂದ್ರೂ ಕೂಡ ಅದನ್ನ ಮೀರಿ ನಿಲ್ಲುವಂತದ್ದಾಗಿರುತ್ತೆ. ಅದರಲ್ಲಿ ರಿಕವರಿ ನೋಡುವಂತಹ ಅನುಕೂಲಗಳಿದೆ. ಆದ್ರೆ ಎಚ್ಚರಿಕೆ ನಡಿಗೆನಿರುತ್ತೆ. ಆಸ್ಪತ್ರೆ ಓಡಾಟಗಳು ಈ ಬರುವಂತ ತಿಂಗಳಲ್ಲಿ ಓಡಾಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ನಿಮಗೆ ಕಾಸ್ಮೆಟಿಕ್ ಆಗಿರ್ಬೋದು, ಮುಖಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಈ ಸಂಬಂಧದ ವಿಚಾರದಲ್ಲಿ ಅಧಿಕ ಖರ್ಚುಗಳನ್ನ ಮಾಡಬೇಕಾದಂತದಿರುತ್ತೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳಿದೆ. ಆದ್ರೆ ಅದರಿಂದ ಪರಿಹಾರವನ್ನು ಕೂಡ ನೋಡುವಂತ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರ ಯಾವ ರೀತಿ ಇರುತ್ತೆ ನೋಡಿ. ಹಣಕಾಸಿನ ವಿಚಾರದಲ್ಲಿ ಈ ಬರುವಂತಹ ಮೊದಲ 2 ವಾರಗಳ ಕಾಲದಲ್ಲಿ ತುಂಬಾ ಉತ್ತಮವಾದಂತಹ ಫಲವನ್ನ ನೀವು ನೋಡಬಹುದು. ಶುಕ್ರ ನಿಮಗೆ ಧನಾಧಿಪತಿಯಾಗಿ ನಿಮ್ಮ ಒಂದು ವ್ಯಯಸ್ಥಾನಕ್ಕೆ ಸಂಚಾರ ಆಗ್ತದೆ. ಆದ್ರೆ ಈ ಬರುವಂತ ತಿಂಗಳಲ್ಲಿ ದೊಡ್ಡ ಮಟ್ಟದ ಲಾಭ ಆಗಿರ್ಬೋದು, ನೀವು ಮಾಡಿದಂತ ಕೆಲಸ ಕಾರ್ಯಗಳಾಗಿರ್ಬೋದು, ವರ್ಕ್ ಆಗಿರ್ಬೋದು, ಅದರಿಂದ ಲಾಭ ಬರುವಂತಹ ಅವಕಾಶಗಳಿದೆ. ಮೊದಲ 2 ವಾರಗಳಲ್ಲಿ ನಿಮ್ಮ ಮಾಡಿದಂತ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಆದಾಯದ ಮೂಲ ಆಗಿರ್ಬೋದು ಅನುಕೂಲಗಳಾಗುತ್ತೆ. ಅದಾದ ನಂತರ ಹಣಕಾಸಿನಲ್ಲಿ ಇಳಿಮುಖವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಯಾವುದೇ ಒಂದು ದುಡ್ಡು ಕಾಸಿನ ವಿಚಾರದಲ್ಲಿ ಮೊದಲ 2 ವಾರಗಳಲ್ಲಿ ಬಂದಂತ ದುಡ್ಡನ್ನ ನೀವು ನಿಮಗೆ ಬೇಕಾದಂತಹ ಖರ್ಚುಗಳಾಗಿರ್ಬೋದು, ಮತ್ತೆ ನಿಮ್ಮ ಒಂದು ಸಾಲವನ್ನ ತೀರಿಸುವುದಕ್ಕೆ ಅವಕಾಶಗಳು ಮತ್ತೆ ಅನುಕೂಲಗಳು ಕೂಡ ಇದೆ. ಹೊಸ ಲೋನು ಮತ್ತೆ ಬೇಕಾದಂತಹ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಏನಾದ್ರೂ ಇದ್ರೆ ಅದು ಮೊದಲ 2 ವಾರಗಳ ಕಾಲದಲ್ಲಿ ಮುಗಿಸ್ಕೊಂಡ್ರೆ ನಿಮ್ಗೆ ಲೋನ್ಗೆ ಸಂಬಂಧಪಟ್ಟಂತ ಅನುಕೂಲಗಳಾಗುವಂತ ಯೋಗ. ಅದಾದ ನಂತರ ಸ್ವಲ್ಪ ವಿಳಂಬಗಳಾಗುವಂತದ್ದಾಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ವೆರಿಫಿಕೇಶನ್ಸ್ ಆಗಿರ್ಬೋದು, ನೀವು ಕೊಡುವಂತಹ ಮಾಹಿತಿಯಲ್ಲಿ ವ್ಯತ್ಯಾಸಗಳಾಗಿ ವಿಳಂಬ, ಪೋಸ್ಟ್ಪೋನ್ ಆಗುವಂತದ್ದಿರುತ್ತೆ. ಅದಾದ ನಂತರ 27ನೇ ತಾರೀಕಿನ ನಂತರ ಮಂಗಳನು ಕೂಡ ವ್ಯಯಸ್ಥಾನಕ್ಕೆ ಸಂಚಾರ ಮಾಡಿದಾಗ ಅತಿಯಾದಂತಹ ಖರ್ಚುಗಳಾಗಿರ್ಬೋದು, ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ನಿಲ್ಲುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ
ಮೊದಲ 2 ವಾರಗಳ ಕಾಲದಲ್ಲಿ ಸುಮಾರಷ್ಟು ಕೆಲಸ ಕಾರ್ಯಗಳು ಮೇಷರಾಶಿಯವರು ಮುಗಿಸ್ಕೊಂಡ್ರೆ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನ ನೋಡುವಂತಹ ಸಾಧ್ಯತೆಗಳಿದೆ. ಜೊತೆಗೆ ನೋಡಿ ನಿಮ್ಗೆ ನಿಮ್ಮ ಒಂದು ಹೊಸ ಕಾರ್ಯಾರಂಭ ಆಗಿರ್ಬೋದು, ಸಂಬಂಧದಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾವುದೇ ರೀತಿಯ ಒಪ್ಪಂದಗಳಾಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ನಿಮ್ಮ ಪ್ಲಾನಿಂಗ್ ಆಗಿರ್ಬೋದು, ಆ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಿರುತ್ತೆ. 10ನೇ ತಾರೀಕಿನ ನಂತರ ಸಡನ್ ಆಗಿ ಅದರಲ್ಲಿ ಬದಲಾವಣೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಸುಮಾರಷ್ಟು ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದೂಡಬೇಕಾದಂತಹದ್ದಾಗಿರ್ಬೋದು, ಮತ್ತೆ ಪೋಸ್ಟ್‌ಪೋನ್ಡ್ ಆಗಿರ್ಬೋದು, ನಿಮಗೆ ಸಹಕಾರದ ಕೊರತೆ ಇರುವಂತದ್ದಿರುತ್ತೆ. ಹಿತಶತ್ರುಗಳಾಗಿರ್ಬೋದು, ಕಾಂಪಿಟೇಟರ್ಸ್ ಆಗಿರ್ಬೋದು, ಅವರಿಂದ ನಿಮಗೆ ಕಿರಿಕಿರಿ ಆಗುವಂತಹ ಸಾಧ್ಯತೆ 10ನೇ ತಾರೀಕಿನ ನಂತರ ನೋಡುವಂತಹ ಸಾಧ್ಯತೆ ಇರುತ್ತೆ. ಅಗ್ರಿಮೆಂಟ್ ಒಪ್ಪಂದಗಳೆಲ್ಲ ಅವೆಲ್ಲ ನಿಮಗೆ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ಆಗುವಂತದ್ದು, ಸಹಕಾರದ ಕೊರತೆ ಇರುತ್ತೆ, ವಿನಾಕಾರಣ ಓಡಾಟಗಳಾಗಿರುತ್ತೆ, ದೂರದ ಪ್ರಯಾಣಗಳಾಗತ್ತೆ, ಕೆಲಸ ಕಾರ್ಯಗಳು ಫಲಕಾರಿ ಆಗದೆ ಇರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಯೋಜನೆಗಳೆಲ್ಲ ಅದಕ್ಕೆ ಒಂದು ಪ್ರತಿಯಾಗಿ ಒಂದು ಎಕ್ಸ್ಟ್ರಾ ಪ್ಲಾನ್ ಅನ್ನ ಮಾಡ್ಕೊಳ್ಳಿ. ಅನಾವಶ್ಯಕವಾಗಿ ಬರುವಂತಹ ಸಮಸ್ಯೆಗಳಿಗೆ ಎದುರಿಸಬೇಕಾದಂತಹ ಅನಿವಾರ್ಯತೆ ಕೂಡ ಈ ಬರುವಂತಹ ತಿಂಗಳಲ್ಲಿರುತ್ತೆ. ಸೊ ಹಾಗಾಗಿ ಹೊಸ ಕಾರ್ಯಾರಂಭ ಒಪ್ಪಂದಗಳಾಗಿರ್ಬೋದು, ಹೊಸ ಒಂದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಆ ವಿಚಾರವಾಗಿ ಸುಮಾರಷ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಹೊಸ ವ್ಯಾಪಾರವನ್ನ ಆರಂಭ ಮಾಡಿ. ಇಲ್ಲ ಅಂದ್ರೆ ಈ ಮೊದಲ 2 ವಾರಗಳಲ್ಲಿ ಮಾಡಿದಂತದ್ದು ಮುಂದೆ ಆಮೇಲೆ ತಿಂಗಳ ನಂತರ ಮಾಡಿದಂತ ಪ್ರಯತ್ನದಲ್ಲಿ ಯಶಸ್ಸು ನೋಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ನಿಮ್ಮ ಹೆಸರು, ಕೀರ್ತಿ, ಗೌರವ ಮತ್ತೆ ನಿಮ್ಗೊಂದು ಪ್ರೊಟೆಕ್ಷನ್ ಕೂಡ ಇರುತ್ತೆ. ಯಾಕಂದ್ರೆ ರವಿ ಕೂಡ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಿರುವಾಗ ನಿಮ್ಮ ಇಲ್ಲಿರುವಂತಹ ಸಾಮರ್ಥ್ಯ, ಸ್ಕಿಲ್ ಆಗಿರ್ಬೋದು, ನಿಮ್ಮ ಹೆಸರನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಆಗುವಂತ ಅನಾಹುತಗಳನ್ನು ಕೂಡ ಕಡಿಮೆ ಮಾಡುವಂತಹ ಯೋಗ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಸುಖ ಸೌಕರ್ಯಗಳ ಮೇಲೆ ಅತಿಯಾದಂತಹ ಖರ್ಚುಗಳಿರುತ್ತೆ, ಅನಾವಶ್ಯಕವಾಗಿ ಖರ್ಚುಗಳಿರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ರಾಹು ಮತ್ತು ಶುಕ್ರ ಇರೋದ್ರಿಂದ ನಿಮಗೆ ಅನಿವಾರ್ಯ ಕಾರಣದಿಂದಾಗಿ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಆಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ನಿಮ್ಮ ಮನೆ ಅಲಂಕಾರಕ್ಕಾಗಿರ್ಬೋದು, ಈ ಸಂಬಂಧಪಟ್ಟಂತ ವಿಚಾರದಲ್ಲಿ ದುಡ್ಡು ಕಾಸಿನ ಖರ್ಚುಗಳನ್ನು ನೋಡುತ್ತಿರುತ್ತೆ. ಜೊತೆಗೆ ಓಡಾಟದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾವುದೇ ರೀತಿಯ ದೂರದ ಪ್ರಯಾಣದಲ್ಲಿ ಅನಾಹುತಗಳಾಗಿರ್ಬೋದು, ಅವಘಡಗಳಾಗುವಂತಹ ಸಾಧ್ಯತೆ ಇರುತ್ತೆ. ಹೆಜ್ಜೆಜ್ಜೆಗೂ ಕೂಡ ಎಚ್ಚರಿಕೆಯ ನಡಿಗೆ ಇರಬೇಕು. ರಾತ್ರಿ ಡ್ರೈವಿಂಗ್ ಮಾಡೋದನ್ನ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿದ್ರೆ ತುಂಬಾ ಉತ್ತಮ. ಜೊತೆಗೆ ನೋಡಿ ರವಿ ನಿಮಗೆ ರಾಶಿಯಿಂದ ಸಂಚಾರ ಮಾಡುವಾಗ ಯಾರು ತಾವು ಯಶಸ್ಸನ್ನ ನೋಡಿಲ್ಲ ಇಷ್ಟು ದಿವಸ, ಅವರಿಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಸರು, ಗೌರವ, ಕೀರ್ತಿ ಈ ಬರುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಯಾರು ಮುಖ್ಯವಾಗಿ ಎಕ್ಸಾಮಿನೇಷನ್ ಕೊಟ್ಟಿರ್ತಾರೋ ಅಂತವ್ರಿಗೆ ತುಂಬಾ ಉತ್ತೀರ್ಣವಾದಂತಹ ಉತ್ತಮವಾದಂತಹ ರಿಸಲ್ಟ್ ಮತ್ತೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದಂತಹ ರಿಸಲ್ಟ್ ಕೂಡ ಮೇಷರಾಶಿ, ಮೇಷಲಗ್ನದವರಾಗಿರ್ಬೋದು, ಮೇಷರಾಶಿಯ ಸಂತಾನದ ವಿಚಾರದಲ್ಲಿ ಅವರಿಗೆ ಖುಷಿ ಕೊಡುವಂತದ್ದಿರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ಅನುಕೂಲಗಳು ಮತ್ತೆ ನಿಮಗೆ ಪ್ರಶಂಸೆ ಕೂಡ ಈ ಬರುವಂತಹ ತಿಂಗಳಲ್ಲಿ ಮೇಷರಾಶಿ, ಮೇಷಲಗ್ನದವರು ನೋಡ್ಬೋದು. ಜೊತೆಗೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಬದಲಾವಣೆಯ ನಿರೀಕ್ಷೆಯನ್ನ ನೋಡುವಂತಹ ಸಾಧ್ಯತೆ. ಯಾರು ಗೌರ್ಮೆಂಟ್ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿದ್ದಾರೋ ಅವರಿಗೆ ಪ್ರಮೋಷನ್ ಸಮೇತ ಬದಲಾವಣೆಯನ್ನ ನೋಡುವುದಿರುತ್ತೆ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವರಿಗೆ ಟ್ರಾನ್ಸ್ಫರ್ ಗಳನ್ನ ಆಗುವಂತಹ ನಿಟ್ಟಿನಲ್ಲಿ ಆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರ್ಬೋದು, ಅದು ಸಿಗುವಂತಹ ಸಾಧ್ಯತೆ ಈ ಬರುವಂತಹ ತಿಂಗಳಿದೆ. ಉದ್ಯೋಗದ ಬದಲಾವಣೆ ಇರುತ್ತೆ. ಕೊನೆ ಹಂತದಲ್ಲಿ ನಿಮಗೆ ಸಿಕ್ಕಂತ ಅವಕಾಶಗಳನ್ನ ನೀವೇ ಬಿಡುವಂತಹ ಸಾಧ್ಯತೆ ಇರುತ್ತೆ. ಯಾರು ಪ್ರೈವೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ದ್ವಂದ್ವತೆ ಇರುತ್ತೆ, ಕ್ಲಾರಿಟಿ ಇರೋದಿಲ್ಲ. ಸೊ ಹಾಗಾಗಿ ಬರುವಂತಹ ತಿಂಗಳಲ್ಲಿ ಬಂದಂತಹ ಅವಕಾಶಗಳಲ್ಲಿ ಕೂಲಂಕುಷವಾಗಿ ನಿಮ್ಮ ಒಂದು ಸಹೋದ್ಯೋಗಿಗಳಾಗಿರ್ಬೋದು, ನಿಮ್ಮ ಹಿರಿಯರಾಗಿರ್ಬೋದು, ನಿಮ್ಮ ಒಂದು ಸೀನಿಯರ್ ಇರ್ತಾರೆ ಅಂತವ್ರ ಜೊತೆಗೆ ವಿಮರ್ಶೆ ಮಾಡಿ ಅದರಲ್ಲಿ ನಿಟ್ಟಿನಲ್ಲಿ ನಿರ್ಧಾರ ತಗೊಂಡ್ರೆ ಸರಿಯಾದ ದಾರಿ, ಮಾರ್ಗ ಮತ್ತೆ ನಿಮ್ಗೆ ಅನುಕೂಲಗಳಾಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ ಮುಖ್ಯವಾಗಿ ಪೈಪೋಟಿಯಿಂದ ಹಿನ್ನಡೆ ಆಗುವಂತದ್ದಿರುತ್ತೆ. ಯಾವುದೇ ಒಂದು ರೀತಿಯಲ್ಲಿ ಕಾಂಪಿಟೇಷನ್ ನಲ್ಲಿ ನೀವೇ ನಿಮ್ಮ ಮನಸ್ಸನ್ನ ಬದಲಾವಣೆ ಮಾಡುವಂತಹ ಸಾಧ್ಯತೆ ಇರುತ್ತೆ. 10ನೇ ತಾರೀಕಿನ ನಂತರ ಶತ್ರುಗಳ ಮೇಲ್ಗೈ ಆಗುವಂತಹ ಸಾಧ್ಯತೆನೂ ಇರುತ್ತೆ. ಯಾವುದೇ ರೀತಿಯ ವಿಚಾರದಲ್ಲಿ, ಲೀಗಲ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮಂಗಳ ನಿಮಗೆ 23ನೇ ತಾರೀಕಿನ ನಂತರ ವ್ಯಯಸ್ಥಾನಕ್ಕೆ ಸಂಚಾರ ಮಾಡ್ತಿರೋದ್ರಿಂದ ಅಪವಾದಗಳಾಗಿರ್ಬೋದು, ಸುಮಾರಷ್ಟು ವಿಚಾರದಲ್ಲಿ ಕೋರ್ಟ್ ಕಚೇರಿ ಆಗಿರ್ಬೋದು, ಈ ಲೀಗಲ್ ಮ್ಯಾಟರ್ ಅಲ್ಲಿ ಒಂದ್ ಹಂತಕ್ಕೆ ನಿಮಗೆ ಸೋಲುಗಳು ಬರುವಂತದ್ದಾಗಿರ್ಬೋದು, ಅಪವಾದಗಳು ಬರುವಂತಹ ಸಾಧ್ಯತೆ ಕೂಡ ಇದೆ ಕೊನೆಯ ವಾರದಲ್ಲಿ. ಹಾಗಾಗಿ ಆ ವಿಚಾರದಲ್ಲಿ ಶತ್ರುಗಳ ಮೇಲೆ ನಿಗಾ ಇರಬೇಕು, ಪೈಪೋಟಿ ಮೇಲೆ ಗಮನ ಕೊಡ್ಬೇಕು. ಅನಾವಶ್ಯಕವಾಗಿ ವೈರತ್ವಕ್ಕೆ ಹೋಗ್ಬೇಡಿ. ಇಲ್ಲ ಅಂದ್ರೆ ಸಮಸ್ಯೆಗಳಾಗಿರ್ಬೋದು, ಸೋಲುಗಳನ್ನ ನೋಡುವಂತ ಸಾಧ್ಯತೆ ಕೂಡ ಕೊನೆಯ ವಾರದಲ್ಲಿದೆ. ಮದುವೆ ವಿಚಾರ ಮತ್ತೆ ಬಾಳ ಸಂಗಾತಿ ಜೊತೆಗೆ ಮೊದಲ 2 ವಾರಗಳ ಕಾಲ ತುಂಬಾ ಚೆನ್ನಾಗಿರುತ್ತೆ. ವಿದೇಶ ಪ್ರಯಾಣ ಆಗಿರ್ಬೋದು, ದೂರದ ಪ್ರಯಾಣ ಮಾಡುವಂತಹ ಯೋಗಗಳಿದೆ. ಆದರೆ ಮದುವೆ ಮಾತುಕತೆ, ನಿಶ್ಚಿತಾರ್ಥ ಈ ಸಂಬಂಧಪಟ್ಟಂತ ವಿಚಾರಗಳಲ್ಲಿ 10ನೇ ತಾರೀಕಿನ ನಂತರ ಕೈಗೊಂಡಂತಹ ಯಾವುದೇ ಕಾರ್ಯಗಳಲ್ಲಿ ವಿಘ್ನಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ತಾಳ್ಮೆಯಿಂದ ನಿರ್ಧಾರವನ್ನ ತಗೋಬೇಕು.
ಇದರ ಜೊತೆಗೆ ಮದುವೆ ಮಾತುಕತೆಗಳು ಮುರಿದು ಬೀಳುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ಪೋಸ್ಟ್‌ಪೋನ್ ಆಗುವಂತದ್ದಾಗಿರ್ಬೋದು, ಕಲಹಗಳಾಗುವಂತದ್ದಾಗಿರ್ಬೋದು, ಇದೆಲ್ಲ ಕೂಡ ನೋಡುವಂತ ಸಾಧ್ಯತೆ ಇರುತ್ತೆ. ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋರಿಗೆ ಈ ಬರುವಂತಹ ಮೊದಲ 2, 3 ವಾರಗಳ ಕಾಲದಲ್ಲಿ ಅನಾನುಕೂಲತೆ ಇರುತ್ತೆ. ಆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು. ರವಿ ಯಾವಾಗ ನಿಮ್ಗೆ ರಾಶಿ ಪ್ರವೇಶ ಮಾಡ್ತಾನೋ, ಆವಾಗ ನಿಮ್ಮ ನಿರ್ಧಾರ ಕರೆಕ್ಟ್ ಆಗಿರುತ್ತೆ. ಮೊದಲ 2 ವಾರಗಳ ಕಾಲದ ನಂತರ ರವಿ ನಿಮ್ಗೆ 14ನೇ ತಾರೀಕು ನಂತರ ನಿಮ್ಮ ರಾಶಿ ಪ್ರವೇಶ ಮಾಡ್ತಾನೆ. ಆವಾಗ ನಿಮ್ಮ ನಿರ್ಧಾರವನ್ನ ತಗೊಳ್ಳಿ. ಅದರಲ್ಲಿ ನಿಮ್ಗೆ ಒಳ್ಳೆ ರೀತಿಯ ಅನುಕೂಲ ಮತ್ತೆ ನಿಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕಂಗೆ ನಿರ್ಧಾರವನ್ನ ಮಾಡುವಂತಹ ಯೋಗಗಳಿರುತ್ತೆ. ಹಾಗಾಗಿ ರವಿ ಗುರು ಸಂಯೋಗ ನಿಮಗೆ ರಾಶಿಯಲ್ಲಿ ಆಗ್ತಿರೋದ್ರಿಂದ ಪ್ರಶಂಸೆ, ಕೀರ್ತಿ ಮತ್ತೆ ಹಿರಿಯರ ಅನುಗ್ರಹ ಆಗಿರ್ಬೋದು, ನಿಮ್ಮ ಸಕಾಲಕ್ಕೆ ಸರಿಯಾದ ಸಹಕಾರ ಕೂಡ ಸಿಗುವಂತಹ ಯೋಗಗಳಿರುತ್ತೆ. ಜೊತೆಗೆ ನೋಡಿ, ನಿಮಗೆ ನಿಮ್ಮ ಅಷ್ಟಮಾಧಿಪತಿನ ಲಾಭದಲ್ಲಿ ಮಂಗಳ ಸಂಚಾರ ಇರೋದ್ರಿಂದ ಎದುರಿನ ವ್ಯಕ್ತಿಯ ಸಪೋರ್ಟ್ ಆಗಿರ್ಬೋದು, ದುಡ್ಡು ಕಾಸು ಸ್ಟ್ರಕ್ ಆಗಿದ್ರೆ ಅದು ಬರುವಂತದ್ದಿರುತ್ತೆ. ದೊಡ್ಡ ಪ್ರಮಾಣದ ದುಡ್ಡು ಕಾಸುಗಳು ಬರುವಂತದ್ದಿರುತ್ತೆ. ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಯಾವುದೇ ರೀತಿಯ ಸರ್ಜರೀಸ್ ಗಳನ್ನ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇರ್ತದೆ. ಈ ಬರುವಂತಹ ತಿಂಗಳಲ್ಲಿ ಮಾಡಿದಂತಹ ಒಂದು ಪ್ರಯೋಗಗಳೆಲ್ಲ ಯಶಸ್ವಿ ಆಗೋದಂತಿರುತ್ತೆ. ಜೊತೆಗೆ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವಕ್ಕೆ ಸಮಾಜದಲ್ಲೂ ಕೂಡ ಒಳ್ಳೆ ಹೆಸರು ಇರುತ್ತೆ. ಮಂಗಳ ಮತ್ತೆ ಶನಿಯ ಸಂಯೋಗ ಲಾಭ ಸ್ಥಾನದ ಸಂಚಾರದಿಂದ ನೀವು ಎಷ್ಟು ಗ್ರೌಂಡ್ ಲೆವೆಲ್ಗೆ ಕನೆಕ್ಟ್ ಆಗಿರ್ತೀರಾ, ಸಾಮಾನ್ಯ ಜೀವನ ನಡೆಸ್ತಾ ಇರ್ತೀರಾ, ಮತ್ತೆ ತುಂಬಾ ಆತ್ಮೀಯತೆಯಿಂದ ನಡ್ಕೋತೀರಾ, ಮತ್ತೆ ನ್ಯಾಯವಾಗಿ ನಡ್ಕೊಂಡ್ರೆ ಅದ್ಭುತವಾದಂತಹ ರಿಸಲ್ಟ್ ಮತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಜೊತೆಗೆ ಯಾರು ಮೇಷರಾಶಿ ಮೇಷಲಗ್ನ ಸಾಮಾಜಿಕ ಜೀವನದಲ್ಲಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಅವರಿಗೆ ಈ ಬರುವಂತಹ ಸಮಯದಲ್ಲಿ ಕಂಟೆಸ್ಟ್ ಮಾಡಿದ್ರೆ ರವಿ ಗುರು ಲಾಭದಲ್ಲಿ ಇರ್ತಾನೆ. ಅದ ಲಗ್ನಕ್ಕೂ ಪ್ರವೇಶ ಮಾಡ್ತಿದ್ದಾರೆ ರವಿ. ಹಾಗಾಗಿ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಿದ್ರೆ ಅವರಿಗೆ ಗೆಲುವು ಬರುವಂತಹ ಸಾಧ್ಯತೆ 100ಕ್ಕೆ 90ರಷ್ಟು ಇರುತ್ತೆ. ಸೊ ಹಾಗಾಗಿ ಬರುವಂತಹ ವಿಚಾರದಲ್ಲಿ ಬರುವಂತಹ ಗ್ರಹಗಳ ಸಂಯೋಗ ನೋಡೋದಾದ್ರೆ ನಿಮ್ಮ ಹೆಸರು, ಕೀರ್ತಿ, ಗೌರವ ತುಂಬಾ ಚೆನ್ನಾಗಿರುತ್ತೆ. ಆದರೆ ಬೇಡದಿರುವಂತಹ ಡಿಸ್ಪ್ಯೂಟ್ಸ್ ಗಳಲ್ಲಿ ಇನ್ವಾಲ್ವ್ ಆಗ್ಬೇಡಿ. ಶುಕ್ರ ನಿಮಗೆ ವ್ಯಯಸ್ಥಾನದ ಸಂಚಾರ ರಾಹು ಜೊತೆಗಿರ್ತಾನೆ. ಅನಿವಾರ್ಯ ಕಾರಣದಿಂದಾಗಿ ಯಾವುದೇ ರೀತಿಯಲ್ಲಿ ಮದುವೆ ವಿಚಾರ ಆಗಿರ್ಬೋದು, ಪತಿ ಪತ್ನಿಯ ಸಂಬಂಧದಲ್ಲಿ ತೊಂದರೆ ಇದ್ದು ಆಲ್ರೆಡಿ ಲೀಗಲ್ ಹೋಗಿದ್ರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ದುಡ್ಡು ಕಾಸಿನ ದಂಡ, ಪೆನಾಲ್ಟಿ, ಮತ್ತೆ ಸರ್ಕಾರದಿಂದ ಮತ್ತೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಪೆನಾಲ್ಟಿ ಕಟ್ಟುವಂತಹ ಸಾಧ್ಯತೆ ಇರುತ್ತೆ. ವಿನಾಕಾರಣ ಖರ್ಚುಗಳಾಗುವಂಥದ್ದು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ತೇಜೋವಧಿ ಆಗುವಂತಹ ಸಾಧ್ಯತೆ 3ನೇ ವಾರದಿಂದ ಇರುತ್ತೆ. ಹಾಗಾಗಿ ಆದಷ್ಟು ಬೇರೆ ಬೇರೆ ವಿಚಾರದಲ್ಲಿ ದೂರ ಇದ್ದಷ್ಟು ನಿಮಗೆ ನಿಮ್ಮ ಹೆಸರು, ಕೀರ್ತಿ, ಗೌರವನ್ನ ಕಾಪಾಡಿಕೊಳ್ಳುವಂತ ಅವಕಾಶ ಇದೆ. ಏನ್ ಪರಿಹಾರವನ್ನ ಮಾಡ್ಕೋಬೇಕು ಅಂದ್ರೆ ಮುಖ್ಯವಾಗಿ ಗುರುವಿನ ಆರಾಧನೆ ಮಾಡಿ. ಯಾಕಂದ್ರೆ ಗುರುವಿನ ರಾಶಿಯಿಂದನೇ ಸುಮಾರಷ್ಟು ಗ್ರಹಗಳ ಸಂಚಾರ ಇದ್ದಾನೆ. ಗುರು ದತ್ತಾತ್ರೇಯ ಆರಾಧನೆ ಆಯ್ತು, ಈಶ್ವರನ ಆರಾಧನೆ ಮಾಡಿ. ಪ್ರತಿ ಗುರುವಾರ ನೀವು ಹಸಿರು ವಸ್ತ್ರದ ಜೊತೆಗೆ ಹಳದಿ ವಸ್ತ್ರದ ಜೊತೆಗೆ ನೀವು ಸಿಹಿ ಲಾಡುವನ್ನ ನೀವು ಪ್ರಸಾದದ ಮುಖಾಂತರ ಕೊಡೋದಾಗಿರ್ಬೋದು, ಕಡಲೆಕಾಳನ್ನ ನೀವು ಗುರುಗ್ರಹಕ್ಕೆ ದಾನ ಮಾಡೋದಾಗಿರ್ಬೋದು. ಇದರ ಜೊತೆಗೆ ಈಶ್ವರನಿಗೆ ನೀವು ಪ್ರತಿ ಸೋಮವಾರ ಮತ್ತೆ ಶನಿವಾರ ಕ್ಷೀರಾಭಿಷೇಕವನ್ನ ಮಾಡೋದ್ರಿಂದ ನಿಮಗೆ ಆಗುವಂತ ಅನಾನುಕೂಲತೆಗಳಾಗಿರ್ಬೋದು, ಮಾನಸಿಕ ಒತ್ತಡ ಆಗಿರ್ಬೋದು, ಅದರಲ್ಲಿ ಕಡಿಮೆ ಆಗುತ್ತೆ. ಇದರ ಜೊತೆಗೆ ನೀವು ಮುಖ್ಯವಾಗಿ ಮಂಗಳನ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿದಷ್ಟು ತುಂಬಾ ಉತ್ತಮವಾದಂತಹ ಫಲ ಸಿಗುತ್ತೆ. ಬರುವಂತಹ ಖರ್ಚುಗಳ ಮೇಲೆ ಕಡಿವಾಣ ಆಗಿರ್ಬೋದು, ಆಕಸ್ಮಿಕ ಸಮಸ್ಯೆಗಳು ಮತ್ತೆ ದೀರ್ಘಕಾಲದ ಒಂದು ಸಮಸ್ಯೆಗಳಲ್ಲಿ ನಿವಾರಣೆ ನೋಡಬಹುದು. ಪ್ರತಿ ಮಂಗಳವಾರ ಕೆಂಪು ವಸ್ತ್ರವನ್ನ ತೊಗರಿಕಾಳ ಸಮೇತ ದಾನ ಮಾಡಿ. ಅದರ ಜೊತೆಗೆ ಸುಬ್ರಹ್ಮಣ್ಯಗೆ ವಿಭೂತಿ ಅಲಂಕಾರವನ್ನ ಮಾಡಿ. ಅದರ ಜೊತೆಗೆ ಮಂಗಳನ ಅಷ್ಟೋತ್ತರವನ್ನ ಪಠನೆ ಮಾಡಿ. ತುಂಬಾ ಅದ್ಭುತವಾದಂತಹ ಫಲವನ್ನ ಈ ಬರುವಂತಹ ತಿಂಗಳಲ್ಲಿ ಮೇಷರಾಶಿ ಮೇಷಲಗ್ನದನ್ನು ನೋಡಬಹುದು. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರ.